ಇಂದು ನಾನು ನಿಮಗೆ ಒಂದು ಕಥೆಯನ್ನು ಪ್ರಸ್ತುತಪಡಿಸುತ್ತಿದ್ದೇನೆ. ಅದನ್ನು ಕೇಳುವ ಮೂಲಕ ನಿಮ್ಮ ಜೀವನದಲ್ಲಿ ಸಂತೋಷ, ಸಂಪತ್ತು ಮತ್ತು ಸಮೃದ್ಧಿಯನ್ನು ತರುತ್ತದೆ. ಆದ್ದರಿಂದ ಕಥೆಯನ್ನು ಪ್ರಾರಂಭಿಸೋಣ. ಶಿವನು ಪಾರ್ವತಿ ದೇವಿಗೆ ಹೇಳುತ್ತಾನೆ, ಒಬ್ಬನು ತನ್ನೊಳಗೆ ಶಾಂತವಾಗಿ ನೋಡಬೇಕು. ಏಕಾಂತದಲ್ಲಿ ಸಾಧ್ಯವಾದಷ್ಟು ಶಾಂತತೆಯಿಂದ ಕೆಲಸ ಮಾಡಿ. ನಿಮ್ಮ ಕೆಲಸವನ್ನು ಅತ್ಯುತ್ತಮವಾಗಿ ಮತ್ತು ಸಂತೋಷದಿಂದ ಮಾಡಿ. ನಿಮ್ಮ ಕೆಲಸವನ್ನು ನೀವೇ ಮಾಡಿ ಮತ್ತು ಏಕಾಂತದಲ್ಲಿರುವುದರಿಂದ ನೀವು ನಿಮ್ಮನ್ನು ನಿಭಾಯಿಸಬಹುದು. ಏನು ಇದರ ಹಿಂದಿನ ರಹಸ್ಯವೇನು? ಹಾಗಾದ್ರೆ ಓ ದೇವಿಯೇ, ಇಂದಿನ ವಿಡಿಯೋದಲ್ಲಿ ಈ ನಿಗೂಢ ಕಥೆಯನ್ನು ನಿಮ್ಮ ಮುಂದಿಡುತ್ತಿದ್ದೇವೆ. ಹಾಗಾದ್ರೆ ತಡ ಮಾಡದೆ ವಿಡಿಯೋ ಶುರು ಮಾಡೋಣ. ನೀವು ಈ ಸ್ಟೋರಿ ಕೇಳುತ್ತಿದ್ದರೆ ಪೂರ್ತಿಯಾಗಿ ಕೇಳಿ, ಅಪೂರ್ಣವಾಗಿ ಬಿಡಬೇಡಿ, ಏಕೆಂದರೆ ಈ ಸಂಪೂರ್ಣ ಕಥೆಯನ್ನು ಕೇಳುವುದು ಅಪೇಕ್ಷಿತ ಫಲಿತಾಂಶವನ್ನು ನೀಡುತ್ತದೆ. ಆದ್ದರಿಂದ ಈ ಕಥೆಯನ್ನು ಸಂಪೂರ್ಣವಾಗಿ ಕೇಳಿ. ನೀವು ಶಿವಭಕ್ತರಾಗಿದ್ದರೆ ಭೋಲೆನಾಥ ಭಗವಂತನನ್ನು ಅಗೌರವಗೊಳಿಸಬೇಡಿ. ಆಗ ಶಿವನು ಸ್ವಾರ್ಥಿಯೇ ಎಂದು ಹೇಳುತ್ತಾನೆ. ತನ್ನನ್ನು ತಾನು ಅರ್ಥ ಮಾಡಿಕೊಳ್ಳಲು ಬಯಸುತ್ತಾನೆ. ತನ್ನನ್ನು ತಾನು ಅರ್ಥ ಮಾಡಿಕೊಳ್ಳಲು ಬಯಸುತ್ತಾನೆ. ಇತರರ ದೃಷ್ಟಿಯಲ್ಲಿ ತಪ್ಪು ಏನು? ಯಾರಾದರೂ ಯಾರನ್ನಾದರೂ ಸ್ವಾರ್ಥಿ ಎಂದು ಕರೆದರೆ ಆ ವ್ಯಕ್ತಿಯು ತನ್ನನ್ನು ತಾನು ಅರ್ಥ ಮಾಡಿಕೊಳ್ಳಲು ಬಯಸುತ್ತಾನೆ ಎಂದರ್ಥ. ಅವನು ಹೇಗೆ ತಪ್ಪು ಮಾಡಿದನು? ಪ್ರಪಂಚದ ದೃಷ್ಟಿಕೋನ, ಸಮಾಜದ ದೃಷ್ಟಿಯಲ್ಲಿ. ಸಾಮಾನ್ಯವಾಗಿ ನಮ್ಮ ಸುತ್ತಮುತ್ತಲಿನ ಜನರು ಸ್ವಭಾವತಃ ತುಂಬಾ ಒಳ್ಳೆಯ ಸ್ವಭಾವದವರಂತೆ ತೋರುವ ಚರ್ಚೆಗಳಲ್ಲಿ ತೊಡಗುವುದನ್ನು ನಾವು ನೋಡುತ್ತೇವೆ. ಅಂದರೆ ಎಲ್ಲರಿಗೂ ಸಹಾಯ ಮಾಡುವುದು, ಉತ್ತಮ ನಡವಳಿಕೆಯನ್ನು ಕಾಪಾಡಿಕೊಳ್ಳುವುದು. ಆದರೆ ಇದರೊಂದಿಗೆ ಸ್ವಾಭಾವಿಕವಾಗಿ ಒಳ್ಳೆಯವರು, ಇತರರಿಗೆ ಸಹಾಯ ಮಾಡುವ ಅಂತಹ ಜನರು ಹೆಚ್ಚು ಅತೃಪ್ತರಾಗುತ್ತಾರೆ ಎಂಬುದನ್ನು ನಾವು ನೋಡಿದ್ದೇವೆ. ಮತ್ತು ಸ್ವಾರ್ಥಿಗಳು ಪ್ರವರ್ಧಮಾನಕ್ಕೆ ಬರುತ್ತಾರೆ ಮತ್ತು ಏಳಿಗೆ ಹೊಂದುತ್ತಾರೆ. ಅಂತಹ ಪರಿಸ್ಥಿತಿಯಲ್ಲಿ ಖಂಡಿತವಾಗಿಯೂ ದೇವರ ಶಕ್ತಿಯತ್ತ ಬೆರಳು ತೋರಿಸಲಾಗುತ್ತದೆ. ಆದರೆ ಇದು ನಿಜವಾಗಿದ್ದರೆ ಒಬ್ಬ ವ್ಯಕ್ತಿಯು ಯಾವ ಮಾರ್ಗವನ್ನು ಅನುಸರಿಸಬೇಕು? ನಾವು ಕೂಡ ಇತರರಂತೆ ಆಗಬೇಕೇ? ನಿಮ್ಮಲ್ಲಿ ಅನೇಕರು ಒಳ್ಳೆಯವರು ಜೀವನದಲ್ಲಿ ತುಂಬಾ ಬಳಲುತ್ತಿದ್ದಾರೆ ಎಂದು ನಂಬಬಹುದು. ಆದರೆ ಇದರ ಹಿಂದಿನ ಸತ್ಯವೇನು? ಒಬ್ಬ ವ್ಯಕ್ತಿಯು ಅದರ ಹಿಂದಿನ ಸತ್ಯವನ್ನು ತಿಳಿದುಕೊಳ್ಳದಿದ್ದರೆ ಅಥವಾ ಗುರುತಿಸದಿದ್ದರೆ ಎಲ್ಲೋ ಆ ವ್ಯಕ್ತಿಯ ಮನಸ್ಸು ಸಹ ನಕಾರಾತ್ಮಕತೆಯತ್ತ ವಾಲುತ್ತದೆ. ಆದ್ದರಿಂದ ಅಂತಹ ಆಲೋಚನೆಗಳು ಆ ವ್ಯಕ್ತಿಯ ಮನಸ್ಸಿನಲ್ಲಿ ಮೂಡುವ ಮೊದಲು ಸಂಪೂರ್ಣ ಸತ್ಯವನ್ನು ಹೊರತೆಗೆಯಬೇಕು. ಇದರಿಂದ ಭವಿಷ್ಯದಲ್ಲಿ ಆ ವ್ಯಕ್ತಿಯು ಒಳ್ಳೆಯವನಾಗಿರುವುದಕ್ಕೆ ವಿಷಾದಿಸುವುದಿಲ್ಲ ಮತ್ತು ಬಳಲುತ್ತಿಲ್ಲ. ಆಗ ಶಿವನು ಹೇಳುತ್ತಾನೆ, ಇಂದು ನಾನು ನಿಮಗೆ ಬೌದ್ಧ ಕಥೆಯನ್ನು ಹೇಳುತ್ತೇನೆ. ಅದರಲ್ಲಿ ನೀವು 5 ವಿಧಾನಗಳನ್ನು ಕಲಿಯುವಿರಿ. ಅದರ ಮೂಲಕ ನೀವು ಕ್ರಿಯೆಗಳನ್ನು ಮಾಡಿದರೆ ನೀವು ಒಳ್ಳೆಯ ಕಾರ್ಯಗಳನ್ನು ಮಾಡಲು ಸಾಧ್ಯವಾಗುತ್ತದೆ ಮತ್ತು ಅತೃಪ್ತರಾಗಲು ಸಾಧ್ಯವಾಗುತ್ತದೆ. ಒಂದು ಹಳ್ಳಿಯಲ್ಲಿ ಆನಂದ್ ಎಂಬ ಯುವಕ ವಾಸಿಸುತ್ತಿದ್ದ. ಅವರು ನೋಡಿಕೊಳ್ಳಲು ಕುಟುಂಬವನ್ನು ಹೊಂದಿದ್ದರು. ಅವನಿಗೆ 2 ಮಕ್ಕಳಿದ್ದರು ಮತ್ತು ಅವರ ಹೆಂಡತಿ ಅಲ್ಲಿದ್ದರು. ಆದರೆ ಆತನ ತಂದೆ ತಾಯಿ ತೀರಿ ಹೋಗಿದ್ದರು. ಹಾಗಾಗಿ ಇಡೀ ಕುಟುಂಬದ ಜವಾಬ್ದಾರಿ ಅವರ ಮೇಲಿತ್ತು. ಮಕ್ಕಳು ಓದುತ್ತಿದ್ದರು. ಅವರ ಹೆಂಡತಿ ಹಸು, ಎಮ್ಮೆ, ಮೇಕೆ ಇತ್ಯಾದಿಗಳ ಹಾಲನ್ನು ಮಾರಾಟ ಮಾಡುತ್ತಾ ಮನೆ ಕೆಲಸಗಳನ್ನು ನಡೆಸುತ್ತಿದ್ದರು ಮತ್ತು ಅವರು ಬೆಟ್ಟಗಳಲ್ಲಿ ಕಲ್ಲು ಒಡೆಯುವ ಕೆಲಸ ಮಾಡುತ್ತಿದ್ದರು. ಇದು ತುಂಬಾ ಶ್ರಮದಾಯಕ ಕೆಲಸವಾಗಿತ್ತು. ದಿನವಿಡೀ ದುಡಿದು ರಾತ್ರಿ ಸುಸ್ತಾಗಿ ಮನೆಗೆ ಮರಳುತ್ತಿದ್ದರು. ಆದರೆ ಇಷ್ಟು ಕಷ್ಟಪಟ್ಟು ಕೆಲಸ ಮಾಡಿದರೂ ಗ್ರಾಮದ ಯಾರಾದರೂ ಸಹಾಯಕ್ಕೆ ಆನಂದ್ಗೆ ಕರೆ ಮಾಡಿದರೆ ನಿರಾಕರಿಸಲಿಲ್ಲ. ನಾನು ಇತರರಿಗೆ ಸಹಾಯ ಮಾಡಿದರೆ ದೇವರು ನನ್ನನ್ನು ಬೆಂಬಲಿಸುತ್ತಾನೆ ಎಂಬುದೇ ಆನಂದ್ ಅವರ ಜೀವನದ ಏಕೈಕ ತತ್ವವಾಗಿತ್ತು. ದೇವರು ನನಗೆ ಒಲವು ತೋರುವುದಿಲ್ಲ. ದೇವರು ನನಗೆ ಯಾವುದೇ ರೀತಿಯಲ್ಲಿ ಉಪಕಾರ ಮಾಡುವುದಿಲ್ಲ. ಆನಂದ್ ಈ ತತ್ವವನ್ನು ಬಹಳ ಸಂಕಲ್ಪದಿಂದ ಅನುಸರಿಸಿದರು. ಈ ತತ್ವದಲ್ಲಿ ಅವರಿಗೆ ಎಷ್ಟು ನಂಬಿಕೆ ಇತ್ತು ಎಂದರೆ ಯಾರಾದರೂ ಸಹಾಯ ಕೇಳಿದರೆ ಮನೆಯ ಕೆಲಸಗಳನ್ನು ಬಿಟ್ಟು ಅವರಿಗೆ ಸಹಾಯ ಮಾಡಲು ಹೋಗುತ್ತಿದ್ದರು. ಇದರಿಂದ ಅವರ ಪತ್ನಿ ತುಂಬಾ ಚಿಂತಿತರಾಗಿದ್ದರು.
ಆಗಾಗ ಆನಂದನಿಗೆ ವಿವರಿಸಲು ಪ್ರಯತ್ನಿಸಿದಳು. ಮೊದಲು ನಿನ್ನ ಸಂಸಾರವನ್ನು ನೋಡಿಕೊಳ್ಳಿ, ನಮಗೆ 2 ಮಕ್ಕಳಿದ್ದಾರೆ. ಆದರೂ ನೀವು ಇತರರ ಸೇವೆಯಲ್ಲಿ ತೊಡಗಿಸಿಕೊಳ್ಳುವುದನ್ನು ಮುಂದುವರಿಸುತ್ತೀರಿ. ಇಂತಹ ಚರ್ಚೆಗಳು ಆನಂದನ ಕಿವಿಗೆ ಬಿದ್ದಾಗ ಅವು ಅವನ ಮೇಲೆ ಗಾಢವಾಗಿ ಪರಿಣಾಮ ಬೀರುತ್ತವೆ. ಅವನ ಮತ್ತು ಅವನ ಹೆಂಡತಿಯ ನಡುವೆ ವಾದಗಳಿಗೆ ಕಾರಣವಾಯಿತು. ಇದಕ್ಕೆ ಮುಖ್ಯ ಕಾರಣ ಅವರ ನಡುವೆ ಉದ್ಭವಿಸಿದ ವಿವಾದಗಳು. ಆದರೆ ಆನಂದನಿಗೆ ತನ್ನನ್ನು ಬದಲಾಯಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ, ಅಥವಾ ಅವನ ಹೆಂಡತಿ ಅವನಿಗೆ ವಿವರಿಸಲು ಪ್ರಯತ್ನಿಸುವುದನ್ನು ನಿಲ್ಲಿಸಲಿಲ್ಲ. ಪರಿಣಾಮವಾಗಿ ಅವರ ಮನೆಯಲ್ಲಿ ಯಾವಾಗಲೂ ಘರ್ಷಣೆ ಇತ್ತು. ಆನಂದನ ಅಭ್ಯಾಸದ ಬಗ್ಗೆ ಗ್ರಾಮಸ್ಥರಿಗೆ ತಿಳಿದಿತ್ತು. ಸಹಾಯದ ಅಗತ್ಯವಿರುವ ಯಾವುದೇ ಕೆಲಸವಿದ್ದರೆ ಮತ್ತು ಆನಂದನ ಸಹಾಯಕ್ಕಿಂತ ಹೆಚ್ಚಿನ ಶ್ರಮ ಬೇಕಾದರೆ ಅವರು ಅವನನ್ನು ಕರೆಯುತ್ತಾರೆ. ಆನಂದ್ನ ಅಭ್ಯಾಸದಿಂದ ಗ್ರಾಮಸ್ಥರು ಪ್ರಯೋಜನ ಪಡೆದರು ಮತ್ತು ಅವರ ಸವಾಲುಗಳ ಬಗ್ಗೆ ಅವರು ಅವನನ್ನು ಕೀಟಲೆ ಮಾಡುತ್ತಾರೆ ಎಂದು ಇದು ಸೂಚಿಸುತ್ತದೆ. ಒಂದು ದಿನ ಆನಂದನ ಹೆಂಡತಿ ಅನಾರೋಗ್ಯಕ್ಕೆ ಒಳಗಾದಳು ಮತ್ತು ಆನಂದ್ ಅವಳನ್ನು ನೋಡಿಕೊಂಡರು. ಅವನು ತನ್ನ ಹೆಂಡತಿಗಾಗಿ ಎಲ್ಲವನ್ನೂ ಮಾಡಿದನು. ಅವರು ಗ್ರಾಮದ ವೈದ್ಯರನ್ನು ಕರೆದು ಅವರ ಹೆಂಡತಿಯನ್ನು ಪರೀಕ್ಷಿಸಿದರು. ಆದಾಗ್ಯೂ ವೈದ್ಯರು ಅವಳ ಅನಾರೋಗ್ಯವನ್ನು ಸರಿಯಾಗಿ ಪತ್ತೆಹಚ್ಚಲು ಸಾಧ್ಯವಾಗಲಿಲ್ಲ. ಆದ್ದರಿಂದ ಅವರು ಚಿಕಿತ್ಸೆಗಾಗಿ ದೊಡ್ಡ ನಗರಕ್ಕೆ ಕರೆದೊಯ್ಯಲು ಸೂಚಿಸಿದರು. ಇದನ್ನು ಕೇಳಿದ ಆನಂದನಿಗೆ ತನ್ನ ಹೆಂಡತಿಯ ಜೀವಕ್ಕೆ ಅಪಾಯವಿದೆ ಎಂದು ಭಾವಿಸದಿದ್ದ ಅವನ ಕಾಲುಗಳು ನಡುಗಿದವು. ಇದು ಸಾಮಾನ್ಯ ಕಾಯಿಲೆಯಾಗಿ ಚಿಕಿತ್ಸೆ ನೀಡಬಹುದೆಂದು ಅವರು ಯೋಚಿಸುತ್ತಿದ್ದರು. ಆದರೆ ವೈದ್ಯರ ಮಾತು ಕೇಳಿ ಆತಂಕವಾಯಿತು. ಈಗ ಹೆಂಡತಿಯನ್ನು ಊರಿಗೆ ಕರೆದುಕೊಂಡು ಹೋಗುವುದು ಹೇಗೆ? ಗಾಡಿ ಕೊಡುವಷ್ಟು ಹಣವಿಲ್ಲದ್ದರಿಂದ ಅದರಲ್ಲಿ ಮಲಗಿರುವ ಹೆಂಡತಿಯನ್ನು ಊರಿಗೆ ಕರೆದುಕೊಂಡು ಹೋಗುವುದು ಅವರ ಪತ್ನಿಗೆ ಸರಿಯಾಗಿ ನಡೆಯಲು ಕೂಡ ಸಾಧ್ಯವಾಗುತ್ತಿರಲಿಲ್ಲ. ಹಾಗಾಗಿ ಅವಳನ್ನು ಊರಿಗೆ ಕರೆದುಕೊಂಡು ಹೋಗಲು ಗಾಡಿ ಬೇಕಿತ್ತು. ಕಾಕತಾಳೀಯವೆಂಬಂತೆ ಆನಂದನ ನೆರೆಮನೆಯ ದಮ್ಮುಗೆ ಗಾಡಿ ಸಿಕ್ಕಿತು. ಅವನು ತನ್ನ ಗಾಡಿಯನ್ನು ನಗರಕ್ಕೆ ಕೊಂಡೊಯ್ಯಲು ವ್ಯಾಪಾರ ಉದ್ದೇಶಗಳಿಗಾಗಿ ಹೆಚ್ಚಾಗಿ ಬಳಸುತ್ತಿದ್ದನು. ಹಾಗಾಗಿ ದಮ್ಮು ಗಾಡಿ ತೆಗೆದುಕೊಂಡು ಹೋಗಬಹುದು ಎಂದು ಆನಂದ್ ಯೋಚಿಸಿದ. ಅವನು ತನ್ನ ಕೆಲಸದಲ್ಲಿ ಕೆಲವೊಮ್ಮೆ ದಮ್ಮುಗೆ ಸಹಾಯ ಮಾಡುತ್ತಿದ್ದನು. ಆದ್ದರಿಂದ ಅವನು ತನ್ನ ಗಾಡಿಯನ್ನು ಎರವಲು ಪಡೆಯುವ ವಿನಂತಿಯನ್ನು ನಿರಾಕರಿಸಲಿಲ್ಲ. ಹೀಗೆ ಯೋಚಿಸುತ್ತಾ ಆನಂದ್ ಗಾಡಿಯ ಬಗ್ಗೆ ವಿಚಾರಿಸಲು ದಮ್ಮು ಬಳಿ ಹೋದ. ಆದರೆ ದಮ್ಮು ನಿರಾಕರಿಸಿದನು. ಅವನ ಕುದುರೆಗಳು ತುಂಬಾ ಅನಾರೋಗ್ಯದಿಂದ ಬಳಲುತ್ತಿದ್ದವು ಮತ್ತು ಅವು ಕೇವಲ ಬದುಕುಳಿಯಬಹುದು ಎಂದು ಹೇಳಿದರು. 5 ದಿನಗಳಿಂದ ಅವರು ಏನನ್ನೂ ತಿಂದಿರಲಿಲ್ಲ. ಹಾಗಾಗಿ ನಗರಕ್ಕೆ ಗಾಡಿ ಕೊಂಡೊಯ್ಯುವುದು ಕಷ್ಟವಾಗುತ್ತದೆ. ಆನಂದನಿಗೆ ಸ್ವಲ್ಪ ಹಣದ ವ್ಯವಸ್ಥೆ ಮಾಡಿಕೊಟ್ಟರೆ ತನ್ನ ಸ್ನೇಹಿತರೊಬ್ಬರಿಂದ ಗಾಡಿ ವ್ಯವಸ್ಥೆ ಮಾಡಬಹುದೆಂದು ಹೇಳಿದ. ಇದನ್ನು ಕೇಳಿದ ಆನಂದ್ ತನ್ನ ಬಳಿ ಸಾಕಷ್ಟು ಹಣವಿಲ್ಲದ ಕಾರಣ ಚಿಂತೆ ಮತ್ತು ಆತಂಕಕ್ಕೆ ಒಳಗಾಯಿತು. ಇದರಿಂದ ಅವರ ಪತ್ನಿ ಚಿಕಿತ್ಸೆಗಾಗಿ ನಗರಕ್ಕೆ ಬರಲು ಸಾಧ್ಯವಾಗುತ್ತಿಲ್ಲ. ಯೋಚನೆಯಲ್ಲಿ ಮುಳುಗಿ ಹಿಂತಿರುಗುತ್ತಿದ್ದ ಆನಂದನಿಗೆ ಹೃದಯ ವಿದ್ರಾವಕ ದೃಶ್ಯ ಕಂಡಿತು. ದಮ್ಮು ಪ್ರಕಾರ ಅಸ್ವಸ್ಥರಾಗಿದ್ದ ಧನುವಿನ ಕುದುರೆಗಳನ್ನು ಲಾಯದಿಂದ ಹೊರಗೆ ಕರೆದುಕೊಂಡು ಹೋಗುತ್ತಿರುವುದನ್ನು ಮತ್ತು ಹಳ್ಳಿಯ ಯುವಕನೊಬ್ಬ ಅವುಗಳನ್ನು ಹೊರಗೆ ತಂದು ಗಾಡಿಗೆ ಹಾಕುತ್ತಿರುವುದನ್ನು ಅವನು ನೋಡಿದನು. ಆರಂಭದಲ್ಲಿ ಆನಂದ್ಗೆ ಏನೂ ಅರ್ಥವಾಗಲಿಲ್ಲ. ಆದರೆ ನಂತರ ಆನಂದ್ ಯುವಕನನ್ನು ಕೇಳಿದಾಗ ಧನು ತನಗೆ ಗಾಡಿ ಕೊಟ್ಟಿದ್ದಾಗಿ ತಿಳಿಸಿದ್ದಾನೆ. ಇದನ್ನು ಕೇಳಿ ಆನಂದನ ಹೃದಯ ಛಿದ್ರವಾಯಿತು. ತನ್ನ ಆತ್ಮೀಯ ಗೆಳೆಯ ದಮ್ಮು ತನಗಾಗಿ ಇಂಥದ್ದೊಂದು ಕೆಲಸ ಮಾಡಬಹುದೆಂದು ಅವನು ಕನಸಿನಲ್ಲಿಯೂ ಯೋಚಿಸಿರಲಿಲ್ಲ. ಈ ಬಗ್ಗೆ ಬೇಸರಿಸಿಕೊಳ್ಳುವ ಸಮಯವಲ್ಲದಿದ್ದರೂ ಆನಂದ್ ಬೇಗ ಅಲ್ಲಿಂದ ಹೊರಟು ಹೋದ. ಒಂದು ಹಳ್ಳಿಗೆ ಹೊರಟಾಗ ಒಬ್ಬ ಶ್ರೀಮಂತ ವ್ಯಾಪಾರಿ ಸ್ವಲ್ಪ ಹಣವನ್ನು ಸಾಲವಾಗಿ ಕೊಡುತ್ತಾನೆ ಮತ್ತು ಅದನ್ನು ಅಗತ್ಯವಿರುವವರಿಗೆ ನೀಡುತ್ತಾನೆ. ಅವನು ತನ್ನ ಸ್ನೇಹಿತನಿಗೆ ಕುದುರೆ ಗಾಡಿಯನ್ನು ಪಡೆಯಲು ವ್ಯವಸ್ಥೆ ಮಾಡುತ್ತಾನೆ. ನಂತರ ಅವನು ತನ್ನ ಹೆಂಡತಿಯನ್ನು ವೈದ್ಯರನ್ನು ನೋಡಲು ನಗರಕ್ಕೆ ಕರೆದುಕೊಂಡು ಹೋಗುತ್ತಾನೆ. ಅವರ ಪತ್ನಿ ಚಿಕಿತ್ಸೆ ಪಡೆಯುತ್ತಿರುವಾಗ ಅವರು ರಾತ್ರಿಯಿಡೀ ಅವಳ ಪಕ್ಕದಲ್ಲಿ ಕುಳಿತುಕೊಳ್ಳುತ್ತಾರೆ.
ದಿನಗಟ್ಟಲೆ ಹಣ ಬರದಿದ್ದರೂ ತನ್ನ ಸ್ನೇಹಿತನ ಕುಟುಂಬವನ್ನು ನೋಡಿಕೊಳ್ಳುತ್ತಲೇ ಇರುತ್ತಾನೆ. ಆನಂದ್ ವ್ಯಾಪಾರಿ ತನ್ನ ಸ್ನೇಹಿತನ ಮಗಳು ಅನಾರೋಗ್ಯಕ್ಕೆ ಒಳಗಾದ ಸಮಯವನ್ನು ನೆನಪಿಸಿಕೊಳ್ಳುತ್ತಾ ಸಹಾಯ ಮಾಡಲು ಬೇರೆ ಯಾರೂ ಇಲ್ಲದ ಸಮಯವನ್ನು ನೆನಪಿಸಿಕೊಳ್ಳುತ್ತಾರೆ. ಅವರು ರಾತ್ರಿಗಳನ್ನು ವೈದ್ಯರ ಬಳಿ ಕಳೆದರು, ಅವಳನ್ನು ನೋಡಿಕೊಂಡರು. ಆದರೂ ಅವನು ಪ್ರತಿಯಾಗಿ ಸಹಾಯವನ್ನು ಕೇಳಿದಾಗ ಅವನ ಸ್ನೇಹಿತ ನಿರಾಕರಿಸಿದನು. ಈ ವೇಳೆ ಆನಂದ್ ಪತ್ನಿ ಸಾವು ಬದುಕಿನ ನಡುವೆ ಹೋರಾಟ ನಡೆಸುತ್ತಿದ್ದರು. ಅಂತಿಮವಾಗಿ ವೈದ್ಯರು ಅವಳ ಕಾಯಿಲೆಗೆ ಯಾವುದೇ ಚಿಕಿತ್ಸೆ ಇಲ್ಲ ಎಂದು ಹೃದಯ ವಿದ್ರಾವಕ ಸುದ್ದಿಯನ್ನು ನೀಡುತ್ತಾರೆ ಮತ್ತು ಆಕೆಗೆ ಸ್ವಲ್ಪ ಸಮಯ ಮಾತ್ರ ಉಳಿದಿದೆ. ಧ್ವಂಸಗೊಂಡ ಆನಂದ್ಗೆ ತನ್ನ ಇಡೀ ಪ್ರಪಂಚವೇ ಕುಸಿಯುತ್ತಿರುವಂತೆ ಭಾಸವಾಗುತ್ತದೆ. ಅವನು ತನ್ನ ಭೌತಿಕ ಜೀವನವನ್ನು ತ್ಯಜಿಸಿ ಸನ್ಯಾಸಿಯಾಗಲು ನಿರ್ಧರಿಸುತ್ತಾನೆ, ತನ್ನ ಕುಟುಂಬವನ್ನು ಹಿಂದೆ ಬಿಡುತ್ತಾನೆ. ಗ್ರಾಮದಲ್ಲಿ ಯಾರಿಗೂ ತಿಳಿಸದೆ ಆನಂದ್ ಒಬ್ಬ ಬೌದ್ಧ ಸನ್ಯಾಸಿಯ ಬಳಿ ಆಶ್ರಯ ಪಡೆಯುತ್ತಾನೆ. ಧ್ಯಾನದಲ್ಲಿ ಆಳವಾದ ಸನ್ಯಾಸಿಯನ್ನು ಕಂಡುಕೊಂಡ ಆನಂದ್ ಅವರು ಹೊರಹೊಮ್ಮುವವರೆಗೆ ಕಾಯುತ್ತಾರೆ. ಆನಂದನ ಚಿಂತಾಜನಕ ಮುಖವನ್ನು ನೋಡಿದ ಸನ್ಯಾಸಿಯು ಸನ್ಯಾಸಿಯಾಗುವ ನಿರ್ಧಾರವನ್ನು ಕೇಳುತ್ತಾನೆ. ಆನಂದ್ ತನ್ನ ಸಂಪೂರ್ಣ ಜೀವನ ಕಥೆಯನ್ನು ಹಂಚಿಕೊಳ್ಳುತ್ತಾನೆ ಮತ್ತು ಪ್ರಪಂಚದೊಂದಿಗೆ ತನ್ನ ಭ್ರಮನಿರಸನವನ್ನು ವಿವರಿಸುತ್ತಾನೆ. ಆದಾಗ್ಯೂ ಸನ್ಯಾಸಿ ತ್ಯಜಿಸುವಿಕೆಯಲ್ಲಿ ಸಾಂತ್ವನವನ್ನು ಹುಡುಕುವುದರ ವಿರುದ್ಧ ಎಚ್ಚರಿಸುತ್ತಾನೆ. ಪ್ರಪಂಚದಿಂದ ದೂರವಿರುವುದರಿಂದ ನಿಜವಾದ ಸಂತೋಷ ಮತ್ತು ಜ್ಞಾನೋದಯವನ್ನು ಸಾಧಿಸಲಾಗುವುದಿಲ್ಲ ಎಂದು ಹೇಳುತ್ತಾನೆ. ತ್ಯಾಗವನ್ನು ಪರಿಗಣಿಸುವ ಮೊದಲು ತನ್ನೊಳಗೆ ಶಾಂತಿಯನ್ನು ಕಂಡುಕೊಳ್ಳುವಂತೆ ಅವರು ಆನಂದನಿಗೆ ಸಲಹೆ ನೀಡುತ್ತಾರೆ. ಸನ್ಯಾಸಿ ಆನಂದ್ಗೆ 5 ತತ್ವಗಳನ್ನು ನೀಡುತ್ತಾನೆ. ಸನ್ಯಾಸಿಯನ್ನು ಸ್ವೀಕರಿಸುವ ಮೊದಲು ಜಗತ್ತಿಗೆ ಹಿಂತಿರುಗಿ ಗೃಹಸ್ಥನಾಗಿ ಬದುಕಲು ಒತ್ತಾಯಿಸುತ್ತಾನೆ. ಒಬ್ಬ ಗೃಹಸ್ಥನಾಗಿ ತನ್ನ ಜವಾಬ್ದಾರಿಗಳನ್ನು ಅರ್ಥ ಮಾಡಿಕೊಂಡು ಪೂರೈಸಿದ ನಂತರವೇ ನಿಜವಾದ ತ್ಯಜಿಸುವಿಕೆ ಬರುತ್ತದೆ ಎಂದು ಅವರು ವಿವರಿಸುತ್ತಾರೆ. ಇತರರಿಗೆ ಸಹಾಯ ಮಾಡುವುದು ಪರಸ್ಪರ ನಿರೀಕ್ಷೆಗಳಿಂದ ನಡೆಸಲ್ಪಡಬಾರದು, ಆದರೆ ನಿಜವಾದ ಸಹಾನುಭೂತಿಯಿಂದ ಮಾಡಬೇಕೆಂದು ಅವರು ಒತ್ತಿ ಹೇಳುತ್ತಾರೆ. ಆನಂದ್ ತನ್ನ ಹಿಂದಿನ ಕಾರ್ಯಗಳು ಸ್ವಾರ್ಥಿ ಆಸೆಗಳಿಂದ ಪ್ರೇರೇಪಿಸಲ್ಪಟ್ಟು ಎಂದು ಅರಿತುಕೊಳ್ಳುತ್ತಾನೆ ಮತ್ತು ಪ್ರತಿಯಾಗಿ ಏನನ್ನು ನಿರೀಕ್ಷಿಸದೆ ಇತರರಿಗೆ ಸಹಾಯ ಮಾಡಲು ನಿರ್ಧರಿಸುತ್ತಾನೆ. ಸನ್ಯಾಸಿಯ ಬೋಧನೆಗಳನ್ನು ಪ್ರತಿಬಿಂಬಿಸುತ್ತಾ ಆನಂದ್ ಅವರು ನಿಜವಾದ ಪರಹಿತ ಚಿಂತನೆಯು ನಿಜವಾಗಿಯೂ ಅಗತ್ಯವಿರುವವರಿಗೆ ಅವರ ಸ್ಥಿತಿ ಅಥವಾ ಮರುಪಾವತಿ ಮಾಡುವ ಸಾಮರ್ಥ್ಯವನ್ನು ಲೆಕ್ಕಿಸದೆ ಸಹಾಯ ಮಾಡುತ್ತದೆ ಎಂದು ಅರ್ಥ ಮಾಡಿಕೊಳ್ಳುತ್ತಾರೆ. ಇತರ, ವಿಶೇಷವಾಗಿ ಕಡಿಮೆ ಅದೃಷ್ಟವಂತರ ದುಃಖವನ್ನು ನಿವಾರಿಸುವುದು ಮಾನವನಾಗಿ ತನ್ನ ಕರ್ತವ್ಯ ಎಂದು ಅವನು ಒಪ್ಪಿಕೊಳ್ಳುತ್ತಾನೆ. ಉದ್ದೇಶದ ಹೊಸ ಪ್ರಜ್ಞೆಯೊಂದಿಗೆ ಆನಂದ್ ತನ್ನ ಹಳ್ಳಿಗೆ ಮರಳಲು ಮತ್ತು ಇತರ ಸೇವೆಗೆ ಸಮರ್ಪಿತ ಜೀವನವನ್ನು ನಡೆಸಲು ನಿರ್ಧರಿಸುತ್ತಾನೆ. ಸಹಾನುಭೂತಿ ಮತ್ತು ನಿಸ್ವಾರ್ಥತೆಯ ತತ್ವಗಳನ್ನು ಸಾಕಾರಗೊಳಿಸುತ್ತಾನೆ. ಇತರರಿಗೆ ಸಹಾಯ ಮಾಡುವಾಗ ನಮ್ಮ ದುರಾಶೆಯನ್ನು ಅದರೊಂದಿಗೆ ಬೆರೆಸದಿರುವುದು ಮುಖ್ಯ. ಸಾಮಾನ್ಯವಾಗಿ ನಾವು ಯಾರಿಗಾದರೂ ಸಹಾಯ ಮಾಡುವಾಗ ನಮ್ಮ ದುರಾಶೆ ಮತ್ತು ಸ್ವಾರ್ಥವು ಅದರೊಂದಿಗೆ ಹೆಣೆದುಕೊಂಡಿರುತ್ತದೆ. ನಾನು ಈ ಉಪಕಾರ ಮಾಡಿದರೆ ಭವಿಷ್ಯದಲ್ಲಿ ಆ ವ್ಯಕ್ತಿ ನನ್ನ ಅಗತ್ಯಗಳನ್ನು ಪೂರೈಸುತ್ತಾನೆ ಎಂದು ಭಾವಿಸಿ ನಾವು ನಮ್ಮ ಭವಿಷ್ಯಕ್ಕಾಗಿ ಯೋಜಿಸುವಾಗ ಯಾರಿಗಾದರೂ ಸಹಾಯ ಮಾಡುತ್ತೇವೆ. ಆದಾಗ್ಯೂ ಈ ಸಹಾಯವು ದೈವಿಕ ಬಾಗಿಲನ್ನು ತಟ್ಟಬಾರದು, ಏಕೆಂದರೆ ಇದು ದುರಾಶೆಯಾಗಿದೆ. ನಮ್ಮ ದುರಾಶೆಯನ್ನು ಸಹಾಯದ ರೂಪವಾಗಿ ಪರಿವರ್ತಿಸುವ ಮೂಲಕ ನಾವು ನಮ್ಮನ್ನು ಮೋಸಗೊಳಿಸಿಕೊಳ್ಳುತ್ತೇವೆ. ಪರಿಗಣಿಸಬೇಕಾದ ಇನ್ನೊಂದು ವಿಷಯವೆಂದರೆ ನಮ್ಮ ಸಾಮರ್ಥ್ಯಗಳ ಪ್ರಕಾರ ಇತರರಿಗೆ ಸಹಾಯ ಮಾಡಲು ನಾವು ನಮ್ಮನ್ನು ಅತಿಯಾಗಿ ವಿಸ್ತರಿಸಬಾರದು. ಮನೆಯವರು ತಮ್ಮ ಕುಟುಂಬ ಮತ್ತು ಮಕ್ಕಳು ಸಂಕಷ್ಟದಲ್ಲಿ ನರಳುವಷ್ಟು ನೆರವು ನೀಡಬಾರದು. ನಮ್ಮ ಕುಟುಂಬವನ್ನು ಸಂತೋಷವಾಗಿಡುವುದು, ಅವರ ಅಗತ್ಯಗಳನ್ನು ಪೂರೈಸುವುದು ಮತ್ತು ಇತರರಿಗೆ ಸಹಾಯ ಮಾಡುವುದು ನಮ್ಮ ಮೊದಲ ಜವಾಬ್ದಾರಿಯಾಗಿದೆ. ಆದಾಗ್ಯೂ ಕೆಲವು ಜನರು ಮೊದಲು ಇತರರಿಗೆ ಸಹಾಯ ಮಾಡಲು ಆದ್ಯತೆ ನೀಡುತ್ತಾರೆ ಮತ್ತು ತಮ್ಮ ಸ್ವಂತ ಕುಟುಂಬಗಳಿಗೆ ಸಹಾಯವನ್ನು ಕಡಿಮೆ ಮಾಡುತ್ತಾರೆ. ಇದು ಕುಟುಂಬದೊಳಗೆ ಘರ್ಷಣೆಗಳು ಮತ್ತು ಹೋರಾಟಗಳಿಗೆ ಕಾರಣವಾಗುತ್ತದೆ. ಇದು ಸಮಾಜದಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ.
ಮನಸ್ಸಿನಲ್ಲಿಟ್ಟುಕೊಳ್ಳಬೇಕಾದ ಮುಂದಿನ ವಿಷಯವೆಂದರೆ ಇತರರಿಗೆ ಸಹಾಯ ಮಾಡುವ ಮೊದಲು ನಮ್ಮ ಕರ್ತವ್ಯ ಮತ್ತು ಜವಾಬ್ದಾರಿಗಳನ್ನು ಪೂರೈಸುವುದು. ನಾವು ಸಾಮಾನ್ಯವಾಗಿ ಇತರರಿಗೆ ಸಹಾಯ ಮಾಡಲು ಧಾವಿಸುತ್ತೇವೆ, ನಮ್ಮ ಸ್ವಂತ ಕಾರ್ಯಗಳನ್ನು ಬದಿಗಿಟ್ಟು, ಮತ್ತು ಇತರರು ಪರಸ್ಪರ ಪ್ರತಿಕ್ರಿಯಿಸದಿದ್ದಾಗ ನಮ್ಮ ಹೃದಯವು ನೋಯಿಸುತ್ತದೆ. ಆ ವ್ಯಕ್ತಿಗೆ ಸಹಾಯ ಮಾಡಲು ನಾನು ನನ್ನ ಕೆಲಸವನ್ನು ಬಿಟ್ಟಿದ್ದೇನೆ ಮತ್ತು ಈಗ ಅವರು ನನಗೆ ಸಹಾಯ ಮಾಡುತ್ತಿಲ್ಲ ಎಂದು ನಾವು ಭಾವಿಸುತ್ತೇವೆ. ಆದ್ದರಿಂದ ನಮ್ಮ ಕರ್ತವ್ಯಗಳನ್ನು ಪೂರೈಸುವುದು ಅತ್ಯುನ್ನತವಾಗಿರಬೇಕು, ಏಕೆಂದರೆ ನಾವು ಈ ಜಗತ್ತಿನಲ್ಲಿ ಹುಟ್ಟಿದ್ದೇವೆ. ಕೊನೆಯದಾಗಿ, ಎಲ್ಲವೂ ಪರಮಾತ್ಮನ ಇಚ್ಛೆಯಂತೆಯೇ ನಡೆಯುತ್ತದೆ ಎಂಬುದನ್ನು ಅರ್ಥಮಾಡಿಕೊಳ್ಳುವುದು ಬಹಳ ಮುಖ್ಯ. ನಮ್ಮ ಜವಾಬ್ದಾರಿಗಳನ್ನು ಪೂರೈಸುವುದು ನಮ್ಮ ಕರ್ತವ್ಯ ಮತ್ತು ಉಳಿದವು ಉನ್ನತ ಶಕ್ತಿಯ ಕೈಯಲ್ಲಿದೆ. ಯಾರಾದರೂ ನಿಮ್ಮನ್ನು ಮೋಸಗೊಳಿಸಿದರೆ ಅದು ದೈವಿಕ ಕೆಲಸ ಎಂದು ಅರ್ಥಮಾಡಿಕೊಳ್ಳಿ. ಈ ನಂಬಿಕೆ ಮತ್ತು ನಂಬಿಕೆಯನ್ನು ಸ್ವೀಕರಿಸುವುದು ಎಲ್ಲಾ ದೂರುಗಳನ್ನು ನಿವಾರಿಸುತ್ತದೆ, ಏಕೆಂದರೆ ಈ ಜಗತ್ತಿನಲ್ಲಿ ಎಲ್ಲವೂ ಒಳ್ಳೆಯದಕ್ಕಾಗಿ ನಡೆಯುತ್ತದೆ. ಏನಾಗುತ್ತಿದೆಯೋ ಅದು ಒಳ್ಳೆಯದಕ್ಕೆ ಮತ್ತು ಏನಾಗುವುದೋ ಅದು ಒಳ್ಳೆಯದೇ ಆಗಿರುತ್ತದೆ. ಇಂದು ನಮ್ಮ ಬುದ್ಧಿಗೆ ಈ ತತ್ವವನ್ನು ಗ್ರಹಿಸಲು ಸಾಧ್ಯವಾಗದಿದ್ದರೂ, ಜೀವನದಲ್ಲಿ ಯಾವುದಾದರೂ ಒಂದು ಹಂತದಲ್ಲಿ ಏನಾಗಿದ್ದರೂ ಅದು ಒಳ್ಳೆಯದಕ್ಕಾಗಿ ಎಂದು ನಾವು ಅರಿತುಕೊಳ್ಳುತ್ತೇವೆ. ಆದ್ದರಿಂದ ಎಲ್ಲಾ ದೂರುಗಳನ್ನು ಬಿಟ್ಟುಬಿಡಿ ಮತ್ತು ನಿಮ್ಮ ಕೆಲಸವನ್ನು ಮುಂದುವರಿಸಿ. ಮೊದಲು ನಿಮ್ಮ ಮನೆಯ ಜೀವನವನ್ನು ಸಂಪೂರ್ಣವಾಗಿ ಜೀವಿಸಿ ಮತ್ತು ನಂತರ ಮಾತ್ರ ತ್ಯಜಿಸುವ ಜೀವನದ ಅಡಿಪಾಯವನ್ನು ಹಾಕಲಾಗುತ್ತದೆ. ಅದರ ನಂತರ ಬೌದ್ಧ ಸನ್ಯಾಸಿ ಆನಂದನಿಗೆ ತನ್ನ ಹಳ್ಳಿಗೆ ಹಿಂತಿರುಗಿ ತನ್ನ ಹೆಣ್ಣು ಮಕ್ಕಳನ್ನು ಮರಳಿ ಕರೆತಂದು ಅವರನ್ನು ಪೋಷಿಸಿ ಮತ್ತು ತನ್ನ ಮಕ್ಕಳನ್ನು ಸರಿಯಾಗಿ ಬೆಳೆಸಲು ಹೇಳುತ್ತಾನೆ. ಇದನ್ನು ಕೇಳಿದ ಆನಂದ್ ತನ್ನ ಮಕ್ಕಳೊಂದಿಗೆ ತನ್ನ ಹಳ್ಳಿಗೆ ಹಿಂದಿರುಗುತ್ತಾನೆ, ಅವರನ್ನು ಚೆನ್ನಾಗಿ ಪೋಷಿಸಲು ಮತ್ತು ಬೆಳೆಸಲು ನಿರ್ಧರಿಸುತ್ತಾನೆ. ಆನಂದ್ ಎಲ್ಲಿಗೆ ಹೋಗಿದ್ದಾನೆ, ಹಿಂದಿರುಗಿದ ಮೇಲೆ ಯಾವ ಜ್ಞಾನ ಸಂಪಾದಿಸಿದ್ದಾನೆ ಎಂಬುದು ಹಳ್ಳಿಯಲ್ಲಿ ಯಾರಿಗೂ ತಿಳಿದಿರಲಿಲ್ಲ. ಆದರೆ ಮರುದಿನ ಬೆಳಿಗ್ಗೆ ಗ್ರಾಮಸ್ಥರು ಆನಂದನ ಮುಖದಲ್ಲಿ ವಿಭಿನ್ನವಾದ ಹೊಳಪು ಮತ್ತು ತೃಪ್ತಿಯನ್ನು ಗಮನಿಸಿದರು. ಈ ಕಥೆಯಿಂದ ಇತರರನ್ನು ಬೆನ್ನಟ್ಟುವ ಬದಲು ನಮ್ಮನ್ನು ನಾವು ಸುಧಾರಿಸಿಕೊಳ್ಳುವುದು ಮತ್ತು ನಮ್ಮ ಸ್ವಂತ ಕರ್ತವ್ಯಗಳನ್ನು ಪೂರೈಸುವುದು ಉತ್ತಮ ಎಂದು ನಾವು ಕಲಿಯುತ್ತೇವೆ. ನಿಮ್ಮ ಕೆಲಸವನ್ನು ಸಂತೋಷ ಮತ್ತು ಶಾಂತಿಯಿಂದ ಮಾಡಿ ಮತ್ತು ನಿಮ್ಮ ಮಾನಸಿಕ ಸ್ಥಿತಿಯನ್ನು ಸುಧಾರಿಸುವತ್ತ ಗಮನಹರಿಸಿ. ಈಗ ಶಾಂತವಾಗಿರುವುದರ ಪ್ರಯೋಜನಗಳನ್ನು ಚರ್ಚಿಸೋಣ. ಬೌದ್ಧ ಸನ್ಯಾಸಿ ಹೇಳುತ್ತಾನೆ, ಎರಡನೇ ಕಥೆಯೊಂದಿಗೆ ಪ್ರಾರಂಭಿಸೋಣ. ಎಲ್ಲೆಡೆ ಗದ್ದಲ, ಅವ್ಯವಸ್ಥೆ ಮತ್ತು ಗದ್ದಲವಿದೆ, ಆದರೆ ಮೌನವು ತನ್ನದೇ ಆದ ವಿಶಿಷ್ಟ ಗುಣವನ್ನು ಹೊಂದಿದೆ. ಮೌನದಲ್ಲಿ ಒಬ್ಬರನ್ನೊಬ್ಬರು ಅರ್ಥಮಾಡಿಕೊಳ್ಳುವುದು ಅತ್ಯಂತ ಸುಂದರವಾದ ಸಂಭಾಷಣೆ ಎಂದು ನೀವು ಅನೇಕ ಕವಿತೆಗಳಲ್ಲಿ ಓದಿರಬಹುದು. ಆದರೆ ಶಾಂತವಾಗಿರುವುದು ದೈಹಿಕ ಮತ್ತು ಮಾನಸಿಕ ಪ್ರಯೋಜನಗಳನ್ನು ಹೊಂದಿದೆ ಎಂದು ನಿಮಗೆ ತಿಳಿದಿದೆಯೇ? ಮೌನ ಅಂದರೆ ಶಾಂತಿಯುತ ಜೀವನ ವ್ಯಕ್ತಿಯನ್ನು ಹೆಚ್ಚು ಬುದ್ಧಿವಂತ ಮತ್ತು ಉತ್ಪಾದಕವಾಗಿಸುತ್ತದೆ ಎಂದು ತಜ್ಞರು ನಂಬುತ್ತಾರೆ. ಇದು ಮಾನಸಿಕ ಮತ್ತು ದೈಹಿಕ ಆರೋಗ್ಯವನ್ನು ಸುಧಾರಿಸಬಹುದು. ನಾವು ವಾಸಿಸುವ ಯುಗದಲ್ಲಿ ಮೌನವನ್ನು ಅಳವಡಿಸಿಕೊಳ್ಳುವುದು ಅತ್ಯಗತ್ಯ. ಅಲ್ಲಿ ಜನರು ನಿರಂತರವಾಗಿ ಏಕಾಂತತೆಯನ್ನು ಹುಡುಕುತ್ತಾರೆ, ಆದರೆ ಆಗಾಗ್ಗೆ ಗ್ಯಾಜೆಟ್ಗಳಲ್ಲಿ ತಮ್ಮನ್ನು ಕಳೆದುಕೊಳ್ಳುತ್ತಾರೆ. ಆದಾಗ್ಯೂ ಮೌನವನ್ನು ಅಳವಡಿಸಿಕೊಳ್ಳುವ ಮೊದಲ ಹಂತವೆಂದರೆ ನಿಮ್ಮ ಮಾನಸಿಕ ಆರೋಗ್ಯವನ್ನು ಇತರ ಅಂಶಗಳಿಗಿಂತ ಉತ್ತಮವಾಗಿ ಅರ್ಥಮಾಡಿಕೊಳ್ಳುವುದು ಮತ್ತು ನಂತರ ನೀವು ಶಾಂತತೆಯ ಉದಾರತೆ ಮತ್ತು ಶಕ್ತಿಯನ್ನು ಅನುಭವಿಸಲು ಅನುವು ಮಾಡಿಕೊಡುವ ತಂತ್ರಗಳನ್ನು ಸೇರಿಸಲು ಪ್ರಜ್ಞಾಪೂರ್ವಕ ಪ್ರಯತ್ನವನ್ನು ಮಾಡುವುದು. ವಾಹನಗಳಿಂದ ಅನಿಯಂತ್ರಿತ ಶಬ್ದಗಳು ಸಂಗೀತ ಮತ್ತು ನೃತ್ಯಕ್ಕೆ ಎಲ್ಲೆಡೆಯಿಂದ ತಪ್ಪಿಸಿಕೊಳ್ಳುತ್ತವೆ. ನಿಮ್ಮ ಚಾವಣಿಯ ಮೇಲೆ ಹಾರುವ ವಿಮಾನಗಳ ಶಬ್ದವೂ ಸಹ ಕೆಲವೊಮ್ಮೆ ನಿಮ್ಮ ಸ್ವಂತ ಧ್ವನಿಯನ್ನು ಕೇಳಲು ಸಾಧ್ಯವಾಗದಂತಹ ದಟ್ಟವಾದ ವಾತಾವರಣವನ್ನು ಸೃಷ್ಟಿಸುತ್ತದೆ. ಅದು ನಿಮ್ಮ ಅಂತರಂಗದ ಧ್ವನಿಯನ್ನು ಬಿಟ್ಟು ಬಿಡುತ್ತದೆ. ನಿಮ್ಮ ಜೀವನದ ಅರ್ಧದಷ್ಟು ಸಮಸ್ಯೆಗಳನ್ನು ಪರಿಹರಿಸಿ. ವೈಜ್ಞಾನಿಕ ಪುರಾವೆಗಳ ಪ್ರಕಾರ ಇದು ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು.
ಆದಾಗ್ಯೂ ಇಲ್ಲಿ ಮೌನವಾಗಿರುವುದು ಎಂದರೆ ತೊಂದರೆಯಲ್ಲಿ ಮೌನವಾಗಿರುವುದು ಎಂದರ್ಥವಲ್ಲ, ಆದರೆ ಅನಗತ್ಯ ಶಬ್ದದಿಂದ ದೂರವಿರುವುದು ಮತ್ತು ಶಬ್ದ ಮಾಲಿನ್ಯವನ್ನು ತಪ್ಪಿಸುವುದು. ಮೌನವಾಗಿರುವಾಗ ಆಳವಾಗಿ ಉಸಿರಾಡುವುದು ಸಹ ಪ್ರಯೋಜನಕಾರಿಯಾಗಿದೆ. ಶಾಂತವಾಗಿರುವುದು ಒತ್ತಡವನ್ನು ಕಡಿಮೆ ಮಾಡಲು ಮತ್ತು ಏಕಾಗ್ರತೆಯನ್ನು ಹೆಚ್ಚಿಸಲು ಉತ್ತಮ ಮಾರ್ಗವಾಗಿದೆ. ಇದು ಗೊಂದಲದ ಆಲೋಚನೆಗಳನ್ನು ಶಾಂತಗೊಳಿಸುತ್ತದೆ, ಮೆದುಳಿನ ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ ಮತ್ತು ಸೃಜನಶೀಲತೆಯನ್ನು ಹೆಚ್ಚಿಸುತ್ತದೆ. ಉತ್ತಮ ನಿದ್ರೆಯನ್ನು ಉತ್ತೇಜಿಸಲಾಗುತ್ತದೆ ಮತ್ತು ನೀವು ಮಾನಸಿಕವಾಗಿ ಆರೋಗ್ಯಕರವಾಗಿರಬಹುದು. ಮೌನವಾಗಿರುವುದು ಎಂದರೆ ತೊಂದರೆಯಲ್ಲಿ ಮೌನವಾಗಿರುವುದು ಎಂದರ್ಥವಲ್ಲ, ಆದರೆ ಅನಗತ್ಯ ಶಬ್ದದಿಂದ ದೂರವಿರುವುದು ಮತ್ತು ಶಬ್ದ ಮಾಲಿನ್ಯವನ್ನು ತಪ್ಪಿಸುವುದು. ಮೌನವಾಗಿರುವಾಗ ಆಳವಾಗಿ ಉಸಿರಾಡುವುದು ಸಹ ಪ್ರಯೋಜನಕಾರಿಯಾಗಿದೆ. ಶಾಂತವಾಗಿರುವುದು ಒತ್ತಡವನ್ನು ಕಡಿಮೆ ಮಾಡಲು ಮತ್ತು ಏಕಾಗ್ರತೆಯನ್ನು ಹೆಚ್ಚಿಸಲು ಉತ್ತಮ ಮಾರ್ಗವಾಗಿದೆ. ಇದು ಗೊಂದಲದ ಆಲೋಚನೆಗಳನ್ನು ಶಾಂತಗೊಳಿಸುತ್ತದೆ, ಮೆದುಳಿನ ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ ಮತ್ತು ಸೃಜನಶೀಲತೆಯನ್ನು ಹೆಚ್ಚಿಸುತ್ತದೆ. ಉತ್ತಮ ನಿದ್ರೆಯನ್ನು ಉತ್ತೇಜಿಸಲಾಗುತ್ತದೆ ಮತ್ತು ನೀವು ಮಾನಸಿಕವಾಗಿ ಆರೋಗ್ಯಕರವಾಗಿರಬಹುದು. ಮೌನವಾಗಿರುವುದು ಎಂದರೆ ತೊಂದರೆಯಲ್ಲಿ ಮೌನವಾಗಿರುವುದು ಎಂದರ್ಥವಲ್ಲ, ಆದರೆ ಅನಗತ್ಯ ಶಬ್ದದಿಂದ ದೂರವಿರುವುದು ಮತ್ತು ಶಬ್ದ ಮಾಲಿನ್ಯವನ್ನು ತಪ್ಪಿಸುವುದು. ಮೌನವಾಗಿರುವಾಗ ಆಳವಾಗಿ ಉಸಿರಾಡುವುದು ಸಹ ಪ್ರಯೋಜನಕಾರಿಯಾಗಿದೆ. ಶಾಂತವಾಗಿರುವುದು ಒತ್ತಡವನ್ನು ಕಡಿಮೆ ಮಾಡಲು ಮತ್ತು ಏಕಾಗ್ರತೆಯನ್ನು ಹೆಚ್ಚಿಸಲು ಉತ್ತಮ ಮಾರ್ಗವಾಗಿದೆ. ಇದು ಗೊಂದಲದ ಆಲೋಚನೆಗಳನ್ನು ಶಾಂತಗೊಳಿಸುತ್ತದೆ, ಮೆದುಳಿನ ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ ಮತ್ತು ಸೃಜನಶೀಲತೆಯನ್ನು ಹೆಚ್ಚಿಸುತ್ತದೆ. ಉತ್ತಮ ನಿದ್ರೆಯನ್ನು ಉತ್ತೇಜಿಸಲಾಗುತ್ತದೆ ಮತ್ತು ನೀವು ಮಾನಸಿಕವಾಗಿ ಆರೋಗ್ಯಕರವಾಗಿರಬಹುದು. ಮೌನವಾಗಿರುವುದು ಎಂದರೆ ತೊಂದರೆಯಲ್ಲಿ ಮೌನವಾಗಿರುವುದು ಎಂದರ್ಥವಲ್ಲ, ಆದರೆ ಅನಗತ್ಯ ಶಬ್ದದಿಂದ ದೂರವಿರುವುದು ಮತ್ತು ಶಬ್ದ ಮಾಲಿನ್ಯವನ್ನು ತಪ್ಪಿಸುವುದು. ಮೌನವಾಗಿರುವಾಗ ಆಳವಾಗಿ ಉಸಿರಾಡುವುದು ಸಹ ಪ್ರಯೋಜನಕಾರಿಯಾಗಿದೆ. ಶಾಂತವಾಗಿರುವುದು ಒತ್ತಡವನ್ನು ಕಡಿಮೆ ಮಾಡಲು ಮತ್ತು ಏಕಾಗ್ರತೆಯನ್ನು ಹೆಚ್ಚಿಸಲು ಉತ್ತಮ ಮಾರ್ಗವಾಗಿದೆ. ಇದು ಗೊಂದಲದ ಆಲೋಚನೆಗಳನ್ನು ಶಾಂತಗೊಳಿಸುತ್ತದೆ, ಮೆದುಳಿನ ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ ಮತ್ತು ಸೃಜನಶೀಲತೆಯನ್ನು ಹೆಚ್ಚಿಸುತ್ತದೆ. ಉತ್ತಮ ನಿದ್ರೆಯನ್ನು ಉತ್ತೇಜಿಸಲಾಗುತ್ತದೆ ಮತ್ತು ನೀವು ಮಾನಸಿಕವಾಗಿ ಆರೋಗ್ಯಕರವಾಗಿರಬಹುದು. ಮೌನವಾಗಿರುವುದು ಎಂದರೆ ತೊಂದರೆಯಲ್ಲಿ ಮೌನವಾಗಿರುವುದು ಎಂದರ್ಥವಲ್ಲ, ಆದರೆ ಅನಗತ್ಯ ಶಬ್ದದಿಂದ ದೂರವಿರುವುದು ಮತ್ತು ಶಬ್ದ ಮಾಲಿನ್ಯವನ್ನು ತಪ್ಪಿಸುವುದು. ಮೌನವಾಗಿರುವಾಗ ಆಳವಾಗಿ ಉಸಿರಾಡುವುದು ಸಹ ಪ್ರಯೋಜನಕಾರಿಯಾಗಿದೆ. ಶಾಂತವಾಗಿರುವುದು ಒತ್ತಡವನ್ನು ಕಡಿಮೆ ಮಾಡಲು ಮತ್ತು ಏಕಾಗ್ರತೆಯನ್ನು ಹೆಚ್ಚಿಸಲು ಉತ್ತಮ ಮಾರ್ಗವಾಗಿದೆ. ಇದು ಗೊಂದಲದ ಆಲೋಚನೆಗಳನ್ನು ಶಾಂತಗೊಳಿಸುತ್ತದೆ, ಮೆದುಳಿನ ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ ಮತ್ತು ಸೃಜನಶೀಲತೆಯನ್ನು ಹೆಚ್ಚಿಸುತ್ತದೆ. ಉತ್ತಮ ನಿದ್ರೆಯನ್ನು ಉತ್ತೇಜಿಸಲಾಗುತ್ತದೆ ಮತ್ತು ನೀವು ಮಾನಸಿಕವಾಗಿ ಆರೋಗ್ಯಕರವಾಗಿರಬಹುದು. ಮೌನವಾಗಿರುವುದು ಎಂದರೆ ತೊಂದರೆಯಲ್ಲಿ ಮೌನವಾಗಿರುವುದು ಎಂದರ್ಥವಲ್ಲ, ಆದರೆ ಅನಗತ್ಯ ಶಬ್ದದಿಂದ ದೂರವಿರುವುದು ಮತ್ತು ಶಬ್ದ ಮಾಲಿನ್ಯವನ್ನು ತಪ್ಪಿಸುವುದು. ಮೌನವಾಗಿರುವಾಗ ಆಳವಾಗಿ ಉಸಿರಾಡುವುದು ಸಹ ಪ್ರಯೋಜನಕಾರಿಯಾಗಿದೆ. ಶಾಂತವಾಗಿರುವುದು ಒತ್ತಡವನ್ನು ಕಡಿಮೆ ಮಾಡಲು ಮತ್ತು ಏಕಾಗ್ರತೆಯನ್ನು ಹೆಚ್ಚಿಸಲು ಉತ್ತಮ ಮಾರ್ಗವಾಗಿದೆ. ಇದು ಗೊಂದಲದ ಆಲೋಚನೆಗಳನ್ನು ಶಾಂತಗೊಳಿಸುತ್ತದೆ, ಮೆದುಳಿನ ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ ಮತ್ತು ಸೃಜನಶೀಲತೆಯನ್ನು ಹೆಚ್ಚಿಸುತ್ತದೆ. ಉತ್ತಮ ನಿದ್ರೆಯನ್ನು ಉತ್ತೇಜಿಸಲಾಗುತ್ತದೆ ಮತ್ತು ನೀವು ಮಾನಸಿಕವಾಗಿ ಆರೋಗ್ಯಕರವಾಗಿರಬಹುದು. ಮೌನವಾಗಿರುವುದು ಎಂದರೆ ತೊಂದರೆಯಲ್ಲಿ ಮೌನವಾಗಿರುವುದು ಎಂದರ್ಥವಲ್ಲ, ಆದರೆ ಅನಗತ್ಯ ಶಬ್ದದಿಂದ ದೂರವಿರುವುದು ಮತ್ತು ಶಬ್ದ ಮಾಲಿನ್ಯವನ್ನು ತಪ್ಪಿಸುವುದು. ಮೌನವಾಗಿರುವಾಗ ಆಳವಾಗಿ ಉಸಿರಾಡುವುದು ಸಹ ಪ್ರಯೋಜನಕಾರಿಯಾಗಿದೆ. ಶಾಂತವಾಗಿರುವುದು ಒತ್ತಡವನ್ನು ಕಡಿಮೆ ಮಾಡಲು ಮತ್ತು ಏಕಾಗ್ರತೆಯನ್ನು ಹೆಚ್ಚಿಸಲು ಉತ್ತಮ ಮಾರ್ಗವಾಗಿದೆ. ಇದು ಗೊಂದಲದ ಆಲೋಚನೆಗಳನ್ನು ಶಾಂತಗೊಳಿಸುತ್ತದೆ, ಮೆದುಳಿನ ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ ಮತ್ತು ಸೃಜನಶೀಲತೆಯನ್ನು ಹೆಚ್ಚಿಸುತ್ತದೆ.
ಉತ್ತಮ ನಿದ್ರೆಯನ್ನು ಉತ್ತೇಜಿಸಲಾಗುತ್ತದೆ ಮತ್ತು ನೀವು ಮಾನಸಿಕವಾಗಿ ಆರೋಗ್ಯಕರವಾಗಿರಬಹುದು. ಮೌನವಾಗಿರುವುದು ಎಂದರೆ ತೊಂದರೆಯಲ್ಲಿ ಮೌನವಾಗಿರುವುದು ಎಂದರ್ಥವಲ್ಲ, ಆದರೆ ಅನಗತ್ಯ ಶಬ್ದದಿಂದ ದೂರವಿರುವುದು ಮತ್ತು ಶಬ್ದ ಮಾಲಿನ್ಯವನ್ನು ತಪ್ಪಿಸುವುದು. ಮೌನವಾಗಿರುವಾಗ ಆಳವಾಗಿ ಉಸಿರಾಡುವುದು ಸಹ ಪ್ರಯೋಜನಕಾರಿಯಾಗಿದೆ. ಶಾಂತವಾಗಿರುವುದು ಒತ್ತಡವನ್ನು ಕಡಿಮೆ ಮಾಡಲು ಮತ್ತು ಏಕಾಗ್ರತೆಯನ್ನು ಹೆಚ್ಚಿಸಲು ಉತ್ತಮ ಮಾರ್ಗವಾಗಿದೆ. ಇದು ಗೊಂದಲದ ಆಲೋಚನೆಗಳನ್ನು ಶಾಂತಗೊಳಿಸುತ್ತದೆ, ಮೆದುಳಿನ ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ ಮತ್ತು ಸೃಜನಶೀಲತೆಯನ್ನು ಹೆಚ್ಚಿಸುತ್ತದೆ. ಉತ್ತಮ ನಿದ್ರೆಯನ್ನು ಉತ್ತೇಜಿಸಲಾಗುತ್ತದೆ ಮತ್ತು ನೀವು ಮಾನಸಿಕವಾಗಿ ಆರೋಗ್ಯಕರವಾಗಿರಬಹುದು. ಆದರೂ ಮೌನವಾಗಿರುವುದು ಎಂದರೆ ತೊಂದರೆಯಲ್ಲಿ ಮೌನವಾಗಿರುವುದು ಎಂದಲ್ಲ, ಆದರೆ ಅನಗತ್ಯ ಶಬ್ದದಿಂದ ದೂರವಿರುವುದು ಮತ್ತು ಶಬ್ದ ಮಾಲಿನ್ಯವನ್ನು ತಪ್ಪಿಸುವುದು. ಮೌನವಾಗಿರುವಾಗ ಆಳವಾಗಿ ಉಸಿರಾಡುವುದು ಸಹ ಪ್ರಯೋಜನಕಾರಿಯಾಗಿದೆ. ಶಾಂತವಾಗಿರುವುದು ಒತ್ತಡವನ್ನು ಕಡಿಮೆ ಮಾಡಲು ಮತ್ತು ಏಕಾಗ್ರತೆಯನ್ನು ಹೆಚ್ಚಿಸಲು ಉತ್ತಮ ಮಾರ್ಗವಾಗಿದೆ. ಇದು ಗೊಂದಲದ ಆಲೋಚನೆಗಳನ್ನು ಶಾಂತಗೊಳಿಸುತ್ತದೆ, ಮೆದುಳಿನ ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ ಮತ್ತು ಸೃಜನಶೀಲತೆಯನ್ನು ಹೆಚ್ಚಿಸುತ್ತದೆ. ಉತ್ತಮ ನಿದ್ರೆಯನ್ನು ಉತ್ತೇಜಿಸಲಾಗುತ್ತದೆ ಮತ್ತು ನೀವು ಮಾನಸಿಕವಾಗಿ ಆರೋಗ್ಯಕರವಾಗಿರಬಹುದು. ಇಂದಿನ ಯುಗದಲ್ಲಿ ಶಬ್ದವು ಎಲ್ಲೆಡೆ ಇರುತ್ತದೆ, ಅನಿವಾರ್ಯವಾಗಿ ಒತ್ತಡ ಮತ್ತು ಮಾನಸಿಕ ಒತ್ತಡಕ್ಕೆ ಕಾರಣವಾಗುತ್ತದೆ. ಆದಾಗ್ಯೂ ಪ್ರತಿದಿನ ಕಡಿಮೆ ಅವಧಿಯ ಮೌನವನ್ನು ಅಭ್ಯಾಸ ಮಾಡುವುದರಿಂದ ನಿಮ್ಮ ಒತ್ತಡ ಸಂಬಂಧಿತ ಹಾರ್ಮೋನುಗಳನ್ನು ನಿಯಂತ್ರಿಸಬಹುದು, ನಿಮ್ಮ ಮನಸ್ಸನ್ನು ಶಾಂತವಾಗಿ ಮತ್ತು ಕೋಪವನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳಬಹುದು, ಹೀಗಾಗಿ ಒತ್ತಡದ ಮಟ್ಟವನ್ನು ಕಡಿಮೆ ಮಾಡುತ್ತದೆ. ಮತ್ತೊಂದು ಪ್ರಯೋಜನವೆಂದರೆ ಇದು ನಮ್ಮ ಮೆದುಳಿನ ಕೋಶಗಳನ್ನು ಪುನರುಜ್ಜೀವನಗೊಳಿಸುತ್ತದೆ, ಏಕೆಂದರೆ ನಿರಂತರ ಒತ್ತಡ, ಚಿಂತೆ ಮತ್ತು ನಿರಂತರ ಮಾತನಾಡುವುದು ಅವರ ಅವನತಿಗೆ ಕಾರಣವಾಗಬಹುದು. ಸ್ವಲ್ಪ ಸಮಯದವರೆಗೆ ಮೌನವಾಗಿ ಉಳಿಯುವ ಮೂಲಕ ನಮ್ಮ ಮೆದುಳಿನ ಕೋಶಗಳನ್ನು ಪುನರುಜ್ಜೀವನಗೊಳಿಸಲಾಗುತ್ತದೆ, ನಮ್ಮ ಮಾನಸಿಕ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ ಮತ್ತು ನಮ್ಮ ಗಮನವನ್ನು ತೀಕ್ಷ್ಣಗೊಳಿಸುತ್ತದೆ. ಹೆಚ್ಚುವರಿಯಾಗಿ ಇದು ಶಾಂತಿಯುತವಾಗಿ ಯೋಚಿಸುವ ಮತ್ತು ಗ್ರಹಿಸುವ ನಮ್ಮ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ, ನಮ್ಮ ಸೃಜನಶೀಲತೆಯ ಸವಕಳಿಯನ್ನು ತಡೆಯುತ್ತದೆ. ನಾವು ಸ್ವಲ್ಪ ಸಮಯವನ್ನು ಮೌನವಾಗಿ ಕಳೆಯುವಾಗ ನಮ್ಮ ಮನಸ್ಸು ಹೊಸ ಸೃಜನಶೀಲತೆಯಿಂದ ತುಂಬಿರುತ್ತದೆ, ನಮಗೆ ಯೋಚಿಸಲು, ಅರ್ಥ ಮಾಡಿಕೊಳ್ಳಲು ಮತ್ತು ಉತ್ತಮವಾಗಿ ಕೇಳಲು ಅನುವು ಮಾಡಿಕೊಡುತ್ತದೆ. ಇದರ ಪರಿಣಾಮವಾಗಿ ತಾಜಾ ಒಳನೋಟಗಳು ಮತ್ತು ನವೀನ ಆಲೋಚನೆಗಳು. ನಾವು ಮೌನದ ಅಭ್ಯಾಸವನ್ನು ಬೆಳೆಸಿಕೊಂಡಾಗ ಸವಾಲಿನ ಸಂದರ್ಭಗಳನ್ನು ಎದುರಿಸುವುದು ಸುಲಭವಾಗುತ್ತದೆ, ಏಕೆಂದರೆ ಇದು ನಮ್ಮ ಹಿಡಿತವನ್ನು ಉಳಿಸಿಕೊಳ್ಳಲು ಮತ್ತು ತಾರ್ಕಿಕ ಆಲೋಚನಾ ಸಾಮರ್ಥ್ಯವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ತರ್ಕ ಮತ್ತು ಕಾರಣದಿಂದ ಕಷ್ಟಕರ ಸಂದರ್ಭಗಳನ್ನು ನಿಭಾಯಿಸಲು ನಮಗೆ ಸುಲಭವಾಗುತ್ತದೆ. ಆರನೆಯ ಲಾಭ ಮೆದುಳಿಗೆ. ಇದು ನಮ್ಮ ದೇಹದ ಅತ್ಯಂತ ಸಂಕೀರ್ಣ ಭಾಗಕ್ಕೆ ವ್ಯಾಯಾಮದಂತೆ. ಇದು ನಮ್ಮ ಇಡೀ ದೇಹವನ್ನು ನಿರ್ವಹಿಸುತ್ತದೆ ಮತ್ತು ನಮ್ಮ ಎಲ್ಲಾ ಭಾವನೆಗಳನ್ನು ನಿಯಂತ್ರಿಸುತ್ತದೆ. ಆದ್ದರಿಂದ ನಮ್ಮ ದೇಹವನ್ನು ಬಲಪಡಿಸಲು ದೈಹಿಕ ವ್ಯಾಯಾಮದಂತೆಯೇ ನಮ್ಮ ಮನಸ್ಸನ್ನು ಬಲಪಡಿಸಲು ವ್ಯಾಯಾಮ ಮಾಡುವುದು ಅವಶ್ಯಕ. ಆದ್ದರಿಂದ ಮೌನವಾಗಿರುವುದು ನಮ್ಮ ಮನಸ್ಸನ್ನು ವ್ಯಾಯಾಮ ಮಾಡಲು ಹೋಲುತ್ತದೆ, ಮಾನಸಿಕ ಸ್ನಾಯುಗಳನ್ನು ಆರೋಗ್ಯಕರವಾಗಿ ಮತ್ತು ದೃಢವಾಗಿ ಇರಿಸುತ್ತದೆ. ಏಳನೇ ಪ್ರಯೋಜನವೆಂದರೆ ಅತ್ಯುತ್ತಮ ಹೀರಿಕೊಳ್ಳುವಿಕೆ ಮತ್ತು ಧಾರಣ. ಮೌನವು ನಮ್ಮ ಸುತ್ತಮುತ್ತಲಿನ ಅತ್ಯುತ್ತಮ ಅಂಶಗಳನ್ನು ಉತ್ತಮವಾಗಿ ಹೀರಿಕೊಳ್ಳಲು ಮತ್ತು ಗ್ರಹಿಸಲು ಅನುವು ಮಾಡಿಕೊಡುತ್ತದೆ, ನಮ್ಮ ಪರಿಸರವನ್ನು ಮತ್ತು ನಮ್ಮನ್ನು ಚೆನ್ನಾಗಿ ಪ್ರಶಂಸಿಸಲು ಮತ್ತು ಅರ್ಥ ಮಾಡಿಕೊಳ್ಳಲು ನಮಗೆ ಅನುವು ಮಾಡಿಕೊಡುತ್ತದೆ. ಆದ್ದರಿಂದ ಮೌನವನ್ನು ಅನುಭವಿಸಲು ಸ್ವಲ್ಪ ಸಮಯವನ್ನು ಕಳೆಯುವುದು ನಮ್ಮನ್ನು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ, ನಮ್ಮ ಆಂತರಿಕ ದೃಷ್ಟಿಕೋನದಿಂದ ವಿಷಯಗಳನ್ನು ನೋಡಿ ಮತ್ತು ನಮ್ಮನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುತ್ತದೆ. ಇದು ಅತ್ಯುತ್ತಮ ಅಭ್ಯಾಸವಾಗಿದೆ. ಎಂಟನೇ ಪ್ರಯೋಜನವು ಅತ್ಯುತ್ತಮ ಕೇಳುಗ ಮತ್ತು ವೀಕ್ಷಕನಾಗುವುದು. ಸ್ವಲ್ಪ ಸಮಯದವರೆಗೆ ಮೌನವಾಗಿರುವುದು ಮತ್ತು ನಿಮ್ಮನ್ನು ಸ್ಥಿರವಾಗಿರಿಸಿಕೊಳ್ಳುವುದು ನಿಮ್ಮನ್ನು ಅತ್ಯುತ್ತಮ ಕೇಳುಗ ಮತ್ತು ವೀಕ್ಷಕರನ್ನಾಗಿ ಮಾಡುತ್ತದೆ.
ನೀವು ಹೆಚ್ಚು ಆಲಿಸಿ ಮತ್ತು ಪಕ್ಷಪಾತವಿಲ್ಲದೆ ವಿಶ್ಲೇಷಿಸಿ, ಅರ್ಥ ಮಾಡಿಕೊಳ್ಳಲು ಮತ್ತು ತಿಳುವಳಿಕೆಯುಳ್ಳ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ನಿಮಗೆ ಅನುವು ಮಾಡಿಕೊಡುತ್ತದೆ. ನೀವು ಎಲ್ಲಾ ಬದಿಗಳನ್ನು ಆಲಿಸಿ, ಅವುಗಳನ್ನು ಅರ್ಥಮಾಡಿಕೊಳ್ಳಿ ಮತ್ತು ನಿರ್ಧಾರಗಳನ್ನು ತೆಗೆದುಕೊಳ್ಳಿ. ಮೌನವಾಗಿರುವುದು ನಿಮ್ಮ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡುತ್ತದೆ ಮತ್ತು ನಿಮ್ಮನ್ನು ತಾರ್ಕಿಕ ವಿಮರ್ಶಕರನ್ನಾಗಿ ಮಾಡುತ್ತದೆ. ಮೌನವಾಗಿರಲು ಕೆಲವು ನಿಮಿಷಗಳನ್ನು ತೆಗೆದುಕೊಳ್ಳುವುದರಿಂದ ಜನರು ವಿವಿಧ ವಿಧಾನಗಳನ್ನು ಆಶ್ರಯಿಸುತ್ತಾರೆ. ಕೆಲವರು ದೇವರ ನಾಮವನ್ನು ಜಪಿಸುತ್ತಾರೆ, ಕೆಲವರು ತಮ್ಮ ಕಾರ್ಯಗಳನ್ನು ವಿಶ್ಲೇಷಿಸುತ್ತಾರೆ, ಇತರರು ಸಾವಧಾನತೆಯನ್ನು ಅಭ್ಯಾಸ ಮಾಡುತ್ತಾರೆ. ಮೌನ ಧ್ಯಾನವನ್ನು ಅಭ್ಯಾಸ ಮಾಡುವುದು ತನ್ನೊಂದಿಗೆ ಸಂಪರ್ಕ ಸಾಧಿಸಲು ಮತ್ತು ಆಂತರಿಕ ಶಾಂತಿಯನ್ನು ಕಾಪಾಡಿಕೊಳ್ಳಲು ಅತ್ಯುತ್ತಮ ವಿಧಾನವಾಗಿದೆ ಮತ್ತು ಆತಂಕವನ್ನು ನಿರ್ವಹಿಸಲು ಮತ್ತು ಮನಸ್ಸನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ. ಈ ಮಾಹಿತಿಯು ನಿಮಗೆ ಪ್ರಯೋಜನಕಾರಿ ಎಂದು ಭಾವಿಸುತ್ತೇವೆ. ಶಿವನ ನಿಜವಾದ ಭಕ್ತರಾಗಿದ್ದರೆ ದಯವಿಟ್ಟು ಚಾನಲ್ಗೆ ಚಂದಾದಾರರಾಗಿ, ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಹರ ಹರ ಮಹಾದೇವ್ ಎಂದು ಕಾಮೆಂಟ್ ಮಾಡಿ.